ಎಲ್ಲರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ತುಂಬಾ ದಿನಗಳಾದ್ಮೇಲೆ ಲಾಂಗ್ ವಿಡಿಯೋದಲ್ಲಿ ಸಿಗ್ತಾ ಇದ್ದೀನಿ. ಸೊ ಹತ್ತತ್ರ ಒಂದು ವಾರ ಅನ್ಕೊಂತೀನಿ. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಇವತ್ತಿನ ವ್ಲಾಗ್ ನ ಕಂಪ್ಲೀಟ್ ಆಗಿ ನೋಡಿ. ಇದು ತುಂಬಾನೇ ಪುಟ್ಟ ವ್ಲಾಗ್ ಆಗಿರುತ್ತೆ. ಸೊ ಸಡನ್ ಆಗೇನೆ ವ್ಲಾಗ್ ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಸುಮಾರು ಒಂದು 3 ಗಂಟೆ ಮೇಲಿನ ವ್ಲಾಗ್ ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟು ದಿನ ಯಾಕೆ ವ್ಲಾಗ್ ಮಾಡಿಲ್ಲ ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ ಆಕ್ಚುಲಿ ಕರೆಕ್ಟ್ ರೀಸನ್. ಸೊ 1000 ಸಬ್ಸ್ಕ್ರೈಬರ್ಸ್ ಆದ್ಮೇಲಂತೂ ಅದೇ ಖುಷಿಲಿ ಒಂದ್ ವಾರ ಕಳೆದ್ಬಿಟ್ಟೆ ಅಂತ ಅನ್ಸುತ್ತೆ. ಸೊ ಬೇರೆ ಏನ್ ಬೇಕಾಗಿಲ್ಲ ಅಂತ ನನಗ್ ನಾನೇ ಅನ್ಕೊಂಡ್ಬಿಟ್ಟಿದೆ. ಸೊ ಅದಾದ್ಮೇಲೆ ನಮ್ ಅತ್ತೆನೂ ಕೂಡ ಕೇಳಿದ್ರು ಯಾಕೆ ಇತ್ತೀಚೆಗೆ ವಿಡಿಯೋಸ್ ಏನು ಮಾಡ್ತಾ ಇಲ್ಲ ಅಂತ. ಸೊ ಸರಿ ಮಾಡೋಣ ಅಂತ ಅನ್ಸಿ ಸಡನ್ ಆಗೇನೆ ವ್ಲಾಗ್ ನ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟೆ. ಇನ್ನು ಇವಾಗ ವಾಕಕ್ಕೆ ಸುಮಾರು ಒಂದ್ 4-5 ದಿನದಿಂದ ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ ಒಂದು 2 ಡೇಸ್ ಇಂದ ವಂಶುಮನ ಅವಳನ್ನು ಸಹ ಕರ್ಕೊಂಡು ಹೋಗ್ತಾ ಇದ್ದೀನಿ ವಾಕ್ಗೆ. ನಾನೊಂದ್ ಅರ್ಧ ಗಂಟೆ ಮಾಡ್ಬಿಟ್ಟು ಬರ್ತೀನಿ. ಅದಾದ್ಮೇಲೆ ವಂಶುಮನ ಕರ್ಕೊಂಡು ಹೋಗ್ತೀನಿ. ಸ್ವಲ್ಪ ಅವಳು ಹೊರಗಡೆ ನೇಚರ್ ಎಲ್ಲ ನೋಡ್ಲಿ ಅಂತ. ಸೊ ಹಾಗಾಗಿ ಅವ್ಳಿಗೆ ಜಾಸ್ತಿ ಓಡಾಡ್ಬೇಕಾದ್ರೆ ನೀರ್ ದಾಹ ಆಗತ್ತೆ ಅಂತ ಹೇಳ್ಬಿಟ್ಟು ಅವಳ ಬಾಟ್ಲು ಕೂಡ ನಾನು ಮೇಲೆ ಎತ್ತಿ ಎಸ್ಬಿಟ್ಟಿದೆ. ಸೊ ಇನ್ನು ಚಿಕ್ಕವಳು ಅವಳಿಗೆ ಅದನ್ನ ಫೋರ್ಸ್ಬಲಿ ಎಳ್ದು ಕುಡಿಯೋದಿಕ್ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಎತ್ತೆಸ್ಬಿಟ್ಟಿದೆ. ಇವತ್ತು ಕೆಳಗಡೆ ತಗೊಂಡು ಅದನ್ನ ಚೆನ್ನಾಗಿ ವಾಶ್ ಮಾಡಿ ಬಿಸಿನೀರಲ್ಲೂ ಕೂಡ ಇಟ್ಟಿದ್ದೀನಿ. ಇನ್ನು ನಾನೊಂದ್ ಸ್ವಲ್ಪ ಕೆಲಸ ಮುಗಿಸ್ಕೊಳ್ಳೋವರೆಗೂ ವಂಶುಮಗೆ ಸ್ವಲ್ಪ ಆಯಿಲ್ ಮಸಾಜ್ ಮಾಡಿದೆ. ಸೊ ಈ ವಿಂಟರ್ ಅಲ್ಲಿ ಆಯಿಲ್ ಮಸಾಜ್ ಡೈಲಿ ಮಾಡ್ತಾ ಇದ್ದೀನಿ. ಆಯಿಲ್ ಮಸಾಜ್ ಮಾಡ್ಬಿಟ್ಟು ಸ್ವಲ್ಪ ಟಿವಿ ನೋಡೋದಕ್ಕೆ ಬಿಟ್ಟಿದೆ. ಒಂದು ಹಾಫ್ ಅನ್ ಅವರ್ ಆದ್ಮೇಲೆ ಅವ್ರಿಗೂ ಕೂಡ ಸ್ನಾನ ಮಾಡಿಸಿ ನೀಟಾಗಿ ಪ್ಯಾಕ್ ಮಾಡ್ಬಿಟ್ಟಿದ್ದೀನಿ. ಹೊರಗಡೆ ಕೂಡ ತುಂಬಾ ಚಳಿ ಇದೆ, ಬಿಸಿಲಿದ್ರು ಕೂಡ ಸ್ವಲ್ಪ ಚಳಿ ಇರುತ್ತೆ. ಹಾಗಾಗಿ ಪ್ಯಾಕ್ ಮಾಡಿದ್ದೀನಿ. ಅವಳಿಗೆ ಕೋಲ್ಡ್ ಅನ್ನೋದು ಇನ್ನೂ ಕಮ್ಮಿ ಆಗಿಲ್ಲ, ಅದಕ್ಕೋಸ್ಕರನೇ. ಇನ್ನು ವಂಶುಮ ಮಧ್ಯಾಹ್ನ ಊಟ ಮಾಡಿರ್ಲಿಲ್ಲ. ಹಾಗಾಗಿ ವಾಕ್ಗೆ ಇನ್ನು 1 ಅವರ್ ಇತ್ತು ಹೋಗೋದಿಕ್ಕೆ. ಸೊ ನಾವು ಬೆಳಿಗ್ಗೆ ಮಿಲ್ಲೆಟ್ ಮಾಡ್ಕೊಂಡಿದ್ವಿ, ಅದೇ ಸ್ವಲ್ಪ ಮಿಕ್ಕಿತ್ತು, ಅದನ್ನೇ ತಿಂತಾ ಇದ್ದಾಳೆ. ಅವಳಿಗೆ ಏನಂದ್ರೆ ನಾವೇನಾದ್ರೂ ಸಪ್ರೇಟ್ ಮಾಡ್ಕೊಂತೀವಲ್ಲ ಅಡ್ಗೆ, ಅಂದ್ರೆ ಸ್ವಲ್ಪ ಸ್ಮೂತೀಸ್ ಆಗಿರ್ಬೋದು, ಡಿಟಾಕ್ಸ್ ಡ್ರಿಂಕ್ ಆಗಿರ್ಬೋದು, ಏನಾದ್ರೂ ರೈಸ್ ಬಿಟ್ಟು ಬೇರೆ ಏನಾದ್ರೂ ಮಾಡ್ಕೊಂಡಾಗ ಅವಳಿಗೂ ಕೂಡ ಅದೇ ಇಷ್ಟ ಆಗುತ್ತೆ. ನಾನು ಆಗ್ಲೇ ಹೇಳ್ದಾಗೆ ವಂಶುಮಗೆ ನಾನು ಇದ್ರಲ್ಲಿ ಕುಡಿಯೋದಿಕ್ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಅಭ್ಯಾಸ ಕೂಡ ಮಾಡ್ದಲೇನೆ ಬಾಟ್ಲನ್ನ ತೆಗ್ದೆಸ್ಬಿಟ್ಟಿದೆ. ಸೊ ಇವತ್ತು ವಾಶ್ ಮಾಡಿ ಅವಳಿಗೆ ಕುಡಿಯಮ್ಮ ಅಂತ ಹೇಳ್ತಾ ಇದ್ದೀನಿ. ಬಟ್ ಅವಳಿಗೆ ಕುಡಿಯೋದಿಕ್ಕೆ ಬರ್ತಾ ಇಲ್ಲ. ಸುಮ್ನೆ ಕಚ್ಚಿ ಇಡ್ಕೊಂತಾಳೆ, ಇಲ್ಲಾಂದ್ರೆ ಆ ಪೈಪ್ ನ ಕಚ್ಚಿ ಇದ್ ಮಾಡ್ತಾ ಇದ್ಲು. ಅವಳಿಗೆ ನೀರ್ನ ಎಳ್ಕೊಳಮ್ಮ ಕುಡಿ ಅಂತ ಹೇಳ್ಕೊಡೋಷ್ಟರಲ್ಲಿ ಒಂದ್ 5-10 ನಿಮಿಷ ಅಲ್ಲೇ ಆಗೋಯ್ತು. ಸ್ವಲ್ಪ ಎದ್ರಿಸಿ ಇಲ್ಲ ಕುಡಿ ಬರುತ್ತೆ ನೀರು, ಜೀಯ ಬರುತ್ತೆ ಕುಡಿ ಅಂತ ಸ್ವಲ್ಪ ಗದ್ರಕೊಂಡು ಅವಳಿಗೆ ನೀರ್ ಕುಡ್ಸೋದನ್ನ ಕಳ್ಸಿದ್ವಿ. ಇನ್ನು ನೀರು ಮತ್ತೆ ಸ್ವಲ್ಪ ಎರಡು ಫೋನು ಕರ್ಚೀಫ್ ಎಲ್ಲ ಇಟ್ಕೊಳ್ಳೋದಿಕ್ಕೆ ಅಂದ್ಬಿಟ್ಟು ಒಂದು ಚಿಕ್ಕ ಬ್ಯಾಗು ಸಹ ತಗೊಂಡಿದ್ದೆ. ಸೊ ನಾನು ಬೇಗನೆ ಹೋಗಿ ವಾಕ್ ಮಾಡ್ಕೊಂಡು ಬಂದೆ. ವಂಶುಮನ ಕರ್ಕೊಂಡು ಹೋಗಿದ್ದೀನಿ. ಮತ್ತೇನು ಕೂಡ ವಾಕಿಗೆ ಬಂದ್ರೆ ಅವರು ಸೈಡ್ ಅಲ್ಲಿ ಎಕ್ಸರ್ಸೈಸ್ ಮಾಡ್ತಾ ಇದ್ದಾರೆ. ಇನ್ನು ಚಪ್ಲಿಲಿರುವಂತ ಗೊಂಬೆ ವಂಶುಮನ್ನೇ ನೋಡ್ಬೇಕು, ಹಾಗಾಗಿ ಅದು ತಿರುಗ್ತಾ ಇರುತ್ತೆ. ಸೊ ಅವಾಗ ಬ್ಯಾಗ್ ನ ಎಸ್ಬಿಟ್ಟು ಆ ಗೊಂಬೆನೂ ಕೂಡ ಸರಿ ಮಾಡ್ಕೊಂಡ್ಬಿಟ್ಟು ಅವಳೇನೆ ಬಾಟ್ಲು ಬ್ಯಾಗು 2 ನಾನೇ ಇಟ್ಕೊಂತೀನಿ ಅಂದ್ಬಿಟ್ಟು ಇಟ್ಕೊಂಡು ಹೋಗ್ತಾ ಇದ್ದಾಳೆ. ಅಲ್ಲಿರೋರೆಲ್ಲ ನಗ್ತಾ ಇದ್ರು, 2 ನೀನೇ ಇಟ್ಕೊಬೇಕಾ ಅಂತ. ಇನ್ನು ಅಡ್ಡ ಸಿಗ್ತಾ ಇದ್ಲು ವಾಕ್ ಮಾಡೋರ್ಗೆ ಅಂತ ಹೇಳ್ಬಿಟ್ಟು ಸೈಡ್ ಬಾಮ ಸೈಡಲ್ಲಿ ನಡಿ ಅಂತಂದ್ರೆ ಎಷ್ಟು ಸೈಡಲ್ಲಿ ಹೋಗ್ತಿದ್ದಾಳೆ ನೋಡಿ. ಆ ಗೋಡೆಗೆ ಅವಳು ಕಾಲ್ ಟಚ್ ಆಗ್ಬೇಕು ಹಂಗ ಹೋಗ್ತಾಳೆ. ಅಷ್ಟೊಂದು ಸೈಡಲ್ಲಿ ಹೋಗ್ಬಾರ್ದಮ್ಮ, ಒಂದ್ ಸ್ವಲ್ಪ ಮದ್ದಿಕ್ ಬಾ ಅಂತ ಹೇಳಿದ್ರೆ ಕೇಳಲ್ಲ, ಹಂಗೆ ಸೈಡಲ್ಲಿ ಹೋಗ್ತಿದ್ದಾಳೆ. ಸೈಡ್ ಅಂದೆ ತಾನೇ ತಗೋ ಸೈಡಲ್ಲೇ ಹೋಗ್ತೀನಿ ಅನ್ನೋ ತರ. ಒಟ್ನಲ್ಲಿ ವಂಶುಮ್ಮಗೆ ಯಾರಾದ್ರೂ ನೋಡಿದ್ರೆ ಸಾಕು ಚೆನ್ನಾಗ್ ಮಾತಾಡ್ಸ್ತಾರೆ. ವಂಶುಮ್ಮಗೆ ಒಂಥರ ಪ್ರೀತಿ ತೋರಿಸ್ತಾರೆ ಎಲ್ಲರನ್ನು. ವಾಕಲ್ಲೂ ಅಷ್ಟೇನೆ ಸ್ವಲ್ಪ ಜನ ಮಾತಾಡ್ಸೋದು, ಎತ್ಕೊಳ್ಳೋದು ಮಾಡೋದು ಮಾಡ್ತಾ ಇದ್ರು. ಇನ್ನು ಅವಳಿಗೆ ಒಂದ್ 3-4 ರೌಂಡ್ ಹಾಕಿದ್ಮೇಲೆ ಸುಸ್ತಾಗೋಯ್ತು. ಬ್ಯಾಗ್ ನ ನನ್ ಕೈಲಿ ಕೊಟ್ಟು ಅವಳು ಆರಾಮಾಗಿ ನೀರ್ ಕುಡ್ಕೊಂಡ್ ಬರ್ತಾ ಇದ್ರು. ಮತ್ತೆ ಬ್ಯಾಗ್ ನ ಇಸ್ಕೊಂಡು ಏನ್ ಹುಡ್ಗಿ ಕೈ ಕೊಟ್ಟು ಇವಳು ಆರಾಮಾಗಿ ನಡೀತಾ ಇದ್ದಾಳೆ ಅಂತ ಬೇರೆಯವ್ರು ಅನ್ಕೊಬೇಕು, ಆ ರೀತಿ ಮಾಡ್ತಾ ಇದ್ದಾಳೆ ಅವಳು ನನಗೆ ಪಾರ್ಕಲ್ಲಿ. ಇನ್ನು ಇಲ್ಲಿ ಈ ಪುಟ್ಟ ಹುಡ್ಗ ನೋಡಿ ಹೆಂಗ್ ಮಾಡ್ತಾ ಇದ್ದಾನೆ. ನನ್ಗ ಅವನು ಅಲ್ಲಿ ಎಕ್ಸರ್ಸೈಸ್ ಎಲ್ಲ ಮಾಡ್ತಿದ್ನಲ್ವಾ, ಅದನ್ನ ನೋಡಿದ್ರೆ ನಂಗೆ ನಗು ಬರ್ತಾ ಇತ್ತು. ಸೊ ಈಗ ಒಂದ್ 4 ರೌಂಡ್ ಹಾಕಿದ್ಮೇಲೆ ವಂಶುಮಗುನು ಸ್ವಲ್ಪ ಅಮ್ಮ ಬೇಡ ಬಾ ಅಮ್ಮ ಒದ್ದಮ್ಮ ರಾಮ ಅಂತ ಅನ್ಲು. ಸರಿ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವಿ. ಅತ್ತೆ ವಾಕ್ ಮಾಡ್ಕೊಂಡು ಮುಂದೆ ಹೋದ್ರು. ಇವಳು ಅವ್ವ ಅನ್ಕೊಂಡು ಹಿಂದೆ ಓಡ್ಬೇಕಾದ್ರೆ ಬಿದ್ದು ಸ್ವಲ್ಪ ಗಾಯ ಮಾಡ್ಕೊಂಡಿದ್ದಾಳೆ ಬೆರಳಿಗೆ. ಸೊ ಅದಕ್ಕೆ ಬಟ್ಟೆಯಲ್ಲಿ ಶಾಖ ಕೊಟ್ಕೊಂತಿದ್ದಾಳೆ, ಬಾಯಲ್ಲಿ ಸ್ವಲ್ಪ ಶಾಖ ಕೊಟ್ಕೊಂಡು ಅದನ್ನ ಗಾಯದ ಮೇಲೆ ಇಟ್ಕೊಂತಿದ್ದಾಳೆ. ಇದನ್ನ ಯಾವಾಗ ನೋಡ್ ಕಲ್ತ್ಕೊಡ್ಲೋ ಗೊತ್ತಿಲ್ಲ. ಪಾಪುಗೆ ಒಂದೊಂದ್ಸಲ ಕಣ್ಣಲ್ಲಿ ನೀರ್ ಸೋರ್ತಾ ಇದ್ರೆ ನಾನು ಈ ತರ ಶಾಖ ಕೊಟ್ಬಿಟ್ಟು ಮಾಡ್ತಾ ಇರ್ತೀನಿ. ಅವಾಗೆಲ್ಲೋ ನೋಡ್ಕೊಂಡಿದ್ದಾಳ ಅಂತ ಅನ್ಸುತ್ತೆ. ನಾನು 1 ಸಲ ನೋಡ್ಕೊಂಡು ಸಾಕು ಬೇಗ ಕಲ್ತ್ಕೊಂಡ್ಬಿಡ್ತಾಳೆ ಇವಳಂತೂ.
ಇನ್ನು ಮನೆಗೆ ರೇಷನ್ ಎಲ್ಲ ನೆನ್ನೆನೆ ತರಿಸಿದ್ವಿ. ಅದರಲ್ಲಿ ಸ್ವಲ್ಪ ರೇಷನ್ ನಮಗೇನ್ ಬೇಕು ಸಪ್ರೇಟು ಅದನ್ನ ನಾವು ಲೀಸ್ಟ್ ಮಾಡಿರ್ಲಿಲ್ಲ. ಹಾಗಾಗಿ ನಾನು ನನ್ನ ಹಸ್ಬೆಂಡು ಸಪ್ರೇಟ್ ಹೋಗಿ ನಮ್ಗೇನ್ ಬೇಕು ಅದನ್ನ ತಗೊಂಬರೋದಕ್ಕೆ ಅಂತ ಹೇಳ್ಬಿಟ್ಟು ಡಿ ಮಾರ್ಟ್ಗೆ ವಾಕಿಂದ ಬಂದ್ಮೇಲೆ ಒಂದ್ ಅರ್ಧ ಗಂಟೆ ಬಿಟ್ಟು ಹೋದ್ವಿ. ಆಕ್ಚುಲಿ ಮೇನ್ ರೀಸನ್ ಹೋಗಿದ್ದು ಶೂ ತಗೋಬೇಕಿತ್ತು ವಾಕ್ಗೆ ಅಂತ ಹೇಳ್ಬಿಟ್ಟು. ಬಟ್ ನನ್ಗೆ ಅಲ್ಲಿ ನನ್ ಸೈಜ್ ಸಿಕ್ಲಿಲ್ಲ, ಮತ್ತೆ ಅಷ್ಟಕ್ಕಷ್ಟೇ ಇತ್ತು. ನನ್ನ ಹಸ್ಬೆಂಡ್ ಅಂದ್ರು ಇಲ್ಲಿ ಬೇಡ ಶಾಪ್ ಹೋಗೋಣ ಬಾ ಅಂತ ಹೇಳ್ಬಿಟ್ಟು ಶೂ ತಗೊಳೋದಕ್ಕೆ ಅಲ್ಲಿಗೂ ಕೂಡ ಕರ್ಕೊಂಡು ಹೋದ್ರು. ಇನ್ನು ಶಾಪ್ಗೆ ಹೋಗ್ಬಿಟ್ಟು ನನಗೆ ಕಂಫರ್ಟಬಲ್ ಆಗ ಒಂದು ಶೂನು ಕೂಡ ತಗೊಂಡೆ. ಯೂಶಲಿ ನಾನು ಶೂ ಎಲ್ಲ ಹಾಕೋದಿಲ್ಲ, ನನಗೆ ಸ್ವಲ್ಪ ಕಾಲೆಲ್ಲ ಗಾಯ ಆಗ್ಬಿಡುತ್ತೆ. ನೋಡೋಣ ಅಂತ ಹೇಳ್ಬಿಟ್ಟು ತಗೊಂಡಿದ್ದೀನಿ. ಈ ಶೂನ ಹಾಕೊಂಡು ಸ್ವಲ್ಪ ಹೊತ್ತು ಓಡಾಡಿ ನೋಡ್ದೆ, ಕಂಫರ್ಟಬಲ್ ಅನ್ಸ್ತು. ಸೊ ತಗೊಂಡೆ. ಇನ್ನು ನನ್ನ ಹಸ್ಬೆಂಡ್ ಕೂಡ ನಾನು ಶೂ ತಗೋಬೇಕು ಅಂತ ಹೇಳ್ಬಿಟ್ಟು ಅವರು ತಗೊಂತಾ ಇದ್ದಾರೆ. ನಾವು ಶಾಪಿಂಗು ಇಲ್ಲಿ ಶೂ ತಗೊಳ್ಳೋದು ಎಲ್ಲಾನು ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ಮನೆಗೆ 7-7:30 ಆಗೋಯ್ತು. ಒಂಚುಮ ಏನ್ ಮಾಡ್ತು, ನಿದ್ದೆ ಮಾಡಿರ್ಲಿಲ್ಲ ಮಧ್ಯಾಹ್ನ. ಸೊ ಹಾಗಾಗಿ ನಿದ್ದೆ ಮಾಡ್ಸೋದೇನ್ ಬೇಡ, ವಾಕಿಂದ ಬಂದ ತಕ್ಷಣ ಏನಾದ್ರು ತಿನ್ಸ್ಬಿಟ್ಟು ಒಟ್ಟಿಗೆ ಒಂದ್ 8 ಗಂಟೆ ಹಂಗೆ ಮಲಗಿಸ್ಬಿಡೋಣ ಅಂತ ಅಂದ್ಕೊಂಡೆ. ಬಟ್ ಒಂಚುಮ ಬಂದು 7 ಗಂಟೆಗೆನೆ ಮಲ್ಕೊಂಡ್ಬಿಟ್ಟಿದ್ಲು. ನಾವು ಶಾಪಿಂದ ಹೋಗೋಷ್ಟ್ರಲ್ಲೇನೆ ಮನೆಗೆ ಮಲ್ಕೊಂಡ್ಬಿಟ್ಟಿದ್ಲು. ಸೊ ಮತ್ತೆ ಅವಳು ಒಂದು 9-9:30 ಎದ್ದು ಊಟ ಮಾಡಿ ಮಲ್ಕೊಂಡಿದ್ದಾಯ್ತು. ಸೊ ನೋಡಿ ಒಂಚುಮ್ಮ ಮಲ್ಕೊಂಡ್ಬಿಟ್ಟಿದ್ದಾಳೆ. ಇನ್ನು ನಾನು ಬೆಳಿಗ್ಗೆನೆ ಅದೇ ನಿನ್ನೆ ರೇಷನ್ ತಂದ್ರಲ್ವಾ, ಸೊ ಹಾಗಾಗಿ ರೇಷನ್ ಬಾಕ್ಸ್ ನೆಲ್ಲ ತೊಳೆದು ಸೋರಕ್ಕಿಟ್ಟಿದ್ದೆ ನೀರೆಲ್ಲ ಹೋಗ್ಲಿ ಅಂತ. ಬಟ್ ಒಳಗಡೆ ನೀಟಾಗಿ ಏನಂತಾರೆ ನೀರು ಹೋಗಿರ್ಲಿಲ್ಲ. ಹಾಗಾಗಿ ಬಟ್ಟೆಲಿ ಒಂದ್ಸಲ ಒರೆಸ್ಬಿಟ್ಟು ಒಂದ್ ಅರ್ಧ ಗಂಟೆ ಹಾಗೆ ಬಿಟ್ಟೆ, ಡ್ರೈ ಆಯ್ತು. ಅದಾದ್ಮೇಲೆ ರೇಷನ್ ಎಲ್ಲ ಫಿಲ್ ಮಾಡಿ ಎತ್ತಿಟ್ಟೆ. ಶಾಪಿಂಗ್ ಇಂದ ಬಂದ್ಮೇಲೆ ಸ್ವಲ್ಪ ಡಿನ್ನರ್ಗೆ ಏನಾರು ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ. ಬಟ್ ಅಷ್ಟಾಗಿ ನನಗೆ ಟೈಮ್ ಇರ್ಲಿಲ್ಲ, ತುಂಬಾನೇ ಕೆಲಸ ಇದ್ದಿದ್ರಿಂದ ಅತ್ತೆಗೆ ಹೇಳ್ದೆ ನಮಗೂ ಸೇರಿಸಿ ಮಾಡ್ಬಿಡಿ ಅಂತ ಅಂದೆ. ಸೊ ರೊಟ್ಟಿ ಮಾಡಿ ಕುಂಬಳಕಾಯಿ ಪಲ್ಯ ಮಾಡ್ತೀನಿ ಅಂತ ಹೇಳಿದ್ರು. ರೊಟ್ಟಿ ಅಂದ್ರೆ ತುಂಬಾ ಲೇಟ್ ಆಗೋಗುತ್ತೆ, ಹಾಗಾಗಿ ದೋಸೆ ಹಾಕ್ಬಿಡಿ ಅಂತ ಅಂದ್ವಿ. ನಾವಂದ್ರೆ ಸ್ವಲ್ಪ ಎಲ್ಲ ಮಿಕ್ಸ್ ಕಾಳಲ್ಲಿ ಪೌಡ್ರ್ ಮಾಡಿ ಇಟ್ಕೊಂಡಿದೀವಿ. ನೀರ್ ಹಾಕ್ಬಿಟ್ಟು ದೋಸೆ ಹಿಟ್ಟಿನ ಅದಕ್ಕೆ ಕಲ್ಸ್ಕೊಂಡು ದೋಸೆ ಹಾಕೋದು. ಈ ರೀತಿ ಒಂದು ಇನ್ಸ್ಟೆಂಟ್ ದೋಸೆ ಹಿಟ್ಟು ಅಂತ ಹೇಳ್ಬೋದು. ಸೊ ಕುಂಬಳಕಾಯಿ ಪಲ್ಯ ಜೊತೆಗೆ ದೋಸೆ. ಸೊ ಇದಾಗಿತ್ತು ಡಿನ್ನರು. ಇವತ್ತು ಸ್ವಲ್ಪ ನೈಟ್ ಜಾಸ್ತಿನೇ ಕೆಲಸ ಇದ್ದಿದ್ರಿಂದ ವಿಡಿಯೋ ಎಲ್ಲ ಮಾಡ್ಕೊಂಡು ಕೆಲಸ ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಡಿನ್ನರ್ ಮಾಡೋದ್ರ ಮೂಲಕ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಡಿನ್ನರ್ ಆದ್ಮೇಲೆ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ಮಲ್ಕೊಂಡಿದ್ದಷ್ಟೇನೆ. ಸೊ ಹಾಗಾಗಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ನನ್ನ ಪುಟ್ಟು ವಿಡಿಯೋ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಹಾಕಿ ಕಾಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ನಾನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್, ಬಾಯ್.